ನಮಸ್ಕಾರ, ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಹಾಸನದಲ್ಲಿ ಅರ್ಥಪೂರ್ಣ ಕೆಂಪೇಗೌಡ ಜಯಂತಿ ಆಚರಣೆ. ಕೆಂಪೇಗೌಡರು ಪ್ರಾತಃ ಸ್ಮರಣೀಯರು. ದೇವರು ಕೊಟ್ಟ ಅವಕಾಶವನ್ನ ಸೇವೆಗೆ ಬಳಸಿದ್ರು. ಶಂಭುನಾಥ ಶ್ರೀ ಸೇರಿದಂತೆ ಗಣ್ಯರಿಂದ ಸ್ಮರಣೆ. ಗ್ರಾಮ ಸಭೆ ಮಾದರಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯನ್ನ ಗ್ರಾಮ ಮಟ್ಟದಲ್ಲಿ ನಡೆಸಿ ಜನರಿಗೆ ಯೋಜನೆಗಳ ಲಾಭ ದೊರಕಿಸಲು ತಾಲೂಕು ಸಮಿತಿ ಕ್ರಮ ವಹಿಸಬೇಕು. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಸೂಚನೆ. ಗುಂಡಿ ಬಿದ್ದ ರಸ್ತೆಗಳು ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು, ಜನಪ್ರತಿನಿಧಿಗಳು. ರಸ್ತೆ ಮಧ್ಯೆ ಬಾಳೆಗಿಡ ಹಾಗೂ ಸಸಿ ನೆಟ್ಟು ಧಿಕ್ಕಾರ ಕೂಗಿದ ಚಿನ್ನಹಳ್ಳಿ ಗ್ರಾಮಸ್ಥರು. ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ. 500 ವರ್ಷ ಕಳೆದರೂ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಣೆ ಮಾಡುತ್ತಿದ್ದೇವೆ ಎಂದರೆ ಅವರ ಮಾದರಿ ಕಾರ್ಯ ಮೆಚ್ಚುವಂತಹದ್ದು ಎಂದು ಆದಿಚುಂಚನಗಿರಿ ಹಾಸನ ಕೊಡಗು ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಲವು ಸಂಘಟನೆಗಳ ಆಶ್ರಯದಲ್ಲಿ ನಗರದ ಕಲಾಭವನದಲ್ಲಿಂದು ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ತಂದೆ ತಾಯಿ ಸಂಸ್ಕಾರ ನೀಡಿದರೆ ಮಕ್ಕಳು ದೊಡ್ಡವರಾದ ಮೇಲೆ ಏನು ಸಾಧನೆ ಮಾಡುತ್ತಾರೆ ಎಂಬುದಕ್ಕೆ ಕೆಂಪೇಗೌಡರು ಸಾಕ್ಷಿ. ದೇವರು ಕೊಟ್ಟ ಅವಕಾಶವನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳದೆ ಜನರ ಸೇವೆಗೆ ಬಳಸಿಕೊಂಡು ರಾಜರಾಗಿ ಮೆರೆಯದೆ ಜನರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ್ದಾರೆ. ರಾಜನಾಗಿ ಕಿರೀಟ ಧರಿಸಿ ಅರಮನೆಯಲ್ಲಿರಬೇಕಿದ್ದ ಕೆಂಪೇಗೌಡರು ದೀನ ದಲಿತರು, ಬಡವರ ಏಳಿಗೆಗಾಗಿ ಶ್ರಮಿಸಿದ್ದರಿಂದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಂದು ಗುಣಗಾನ ಮಾಡಿದರು. ಕೇವಲ 5-6 ವರ್ಷಗಳಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಂಗೆ ಕೆಂಪೇಗೌಡರು ಅವೆಲ್ಲ ಮಕ್ಕಳಾಗಿದ್ರು ಕೂಡ, ಮಗುವಾಗಿದ್ರು ಕೂಡ, ಯಾಕಂತ ಮಕ್ಕಳ ಮನಸ್ಸು ದೇವರ ಸಮಾನ ಅಂತ ಹೇಳ್ತಾರೆ. ದೇವರಿಗೆ ಆ ಮನಸ್ಸು ಅರ್ಪಣೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಆ ಕೃಷ್ಣದೇವರಾಯ ಆಸ್ಥಾನದಲ್ಲಿ ನೋಡಿದಂತಹ ಸಾಂಸ್ಕೃತಿಕ ವೇದಿಕೆಗಳನ್ನ ಅವರು ಮನಸ್ಸಲ್ಲಿ ಅಚ್ಚು ಅಳಿಯದಂಗೆ ಅಚ್ಚಿಳಿಸ್ಕೊಂಡು ಅವರು ಬೆಂಗಳೂರಿಗೆ ಬಂದು ಸಾಮಂತ ರಾಜರಾಗಿದ್ದರೂ ಕೂಡ, ತುಂಬ ತೊಂದರೆಗಳು ಬಂದರೂ ಕೂಡ ಅವರು ರಾಜರಾಗಿ ಮೆರಲಿಕ್ಕೆ ಹೋಗಲಿಲ್ಲ. ಕೆಂಪೇಗೌಡ ಕೈಲಿ ಕತ್ತಿ ಕೊಟ್ಟಿರ್ಬೋದು, ಕುದುರೆ ಮೇಲೆ ಏಳಿರ್ಬೋದು, ಯುದ್ಧಗಳೇನು ಮಾಡಿದ್ರೋ ಗೊತ್ತಿಲ್ಲ ನಮಗೆ. ಆದರೆ ಯುದ್ಧಗಳು ಕೂಡ ಮಾಡಬೇಕಾದ್ರೆ ಒಬ್ರಿಗೆ ತೊಂದರೆ ಆಗ್ದಂಗೆ ನಮ್ಮ ಬದುಕೆ ದೊಡ್ಡ ಯುದ್ಧ ಅಂತೇಳಿ. ಯಾಕೊತ್ತಾ, ಇವತ್ತು ದಾರ್ಶನಿಕ ವ್ಯಕ್ತಿಗಳ ಬಗ್ಗೆ ಹೇಳ್ಬೇಕಾದ್ರೆ ನಾವು ಯಾರೂ ನೋಡಿಲ್ಲ. ನಮ್ಮ ಕಣ್ಮುಂದೆ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣಕ್ಕೆ ಕಾರಣಕರ್ತರು ಕೆಂಪೇಗೌಡರಾಗಿದ್ದಾರೆ. ಅವರನ್ನ ನಾವೆಲ್ಲರೂ ಸ್ಮರಿಸೋಣ. ಜೊತೆಗೆ ಅವರು ಹಾಕಿಕೊಟ್ಟಿರುವ ಮಾರ್ಗದರ್ಶನಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿ ಹೇಳುವ ಕೆಲಸವನ್ನ ಮಾಡೋಣ ಎಂದು ಅವರು ಇಡೀ ಪ್ರಪಂಚವೇ ಬೆಂಗಳೂರಿನ ಕಡೆ ತಿರುಗಿ ನೋಡುವಂತಹ ಕೆಲಸವನ್ನ ಕೆಂಪೇಗೌಡ ಅವರು ಮಾಡಿದ್ದಾರೆ. ಮಹಿಳೆಯರ ಅತ್ಯಾಧುನಿಕ ನಗರ ನಿರ್ಮಾಣ, ಕೆರೆಕಟ್ಟೆಗಳ ಸಂರಕ್ಷಣೆ ಮಾಡಿದ್ದಾರೆ. ಅವರ ಮುಂದಾಲೋಚನೆಯಲ್ಲಿ ಇಂದು ಬೆಂಗಳೂರು ನಗರವನ್ನ ನಾವು ಅನುಭವಿಸುತ್ತಿದ್ದೇವೆ. ಈ ಎಲ್ಲ ವಿಷಯಗಳು ನಮಗೆ ಹೆಮ್ಮೆ ತರುತ್ತವೆ ಎಂದರು. ಇವತ್ತು ಒಂದು ಐತಿಹಾಸಿಕ ದಿನ. ನಾವೆಲ್ಲ ಈ ಸುದಿನದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಅನ್ನು ಆಚರಿಸ್ತಾ ಇದ್ವಿ. ಕೆಂಪೇಗೌಡರು ಅಂತ ಹೇಳಿದ್ರೆ ಬೆಂದ ಕಾಳೂರು, ಬೆಂಗಳೂರು ಅಂತ ಹೇಳಿದ್ರೆ ಕೆಂಪೇಗೌಡರು. ನಮಗೆಲ್ಲ ಹೆಮ್ಮೆ ತರುವಂಥ ವಿಷಯ. ಯಾಕಂತ ಹೇಳಿದ್ರೆ ಇವತ್ತು ಬೆಂಗಳೂರಲ್ಲಿ ನಾವು ನೀವು ಎಲ್ಲ ಒಂದು ಜೀವನೋಪಾಯಕ್ಕೆ ದಾರಿಯನ್ನು ಹುಡ್ಕೊಳ್ತಾ ಇದ್ದೀವಿ. ಅದು ಬರೀ ನಮ್ಮ ರಾಜ್ಯದವರಲ್ಲ, ಪಕ್ಕ ರಾಜ್ಯದವರಾಗಿರ್ಬೋದು, ಇಡೀ ದೇಶದವರಾಗಿರ್ಬೋದು, ಬೆಂಗಳೂರನ್ನ ತಿರುಗಿ ನೋಡುವಂಥ ಕೆಲಸವನ್ನು ಮಾಡಿದ್ದು ಇಡೀ ಪ್ರಪಂಚ ಇವತ್ತು ಬೆಂಗಳೂರು ತಿರುಗಿ ನೋಡುವಂಥ ಕೆಲಸವನ್ನು ಮಾಡಿದ್ದು ನಮ್ಮ ಕೆಂಪೇಗೌಡವರು. ಅದು ನಮಗೆಲ್ಲ ಹೆಮ್ಮೆ ತರುವಂಥ ವಿಷಯ. ನಮ್ಮ ಸಮಾಜದ ಇವತ್ತು ಕೆಂಪೇಗೌಡವರು ಒಂದು ಇಡೀ ಪ್ರಪಂಚಕ್ಕೆ ಅವರೊಂದು ನಾಡಪ್ರಭುವಾಗಿ ಹೊರಹೊಮ್ಮಿದ್ದಾರೆ. ನಮಗೆಲ್ಲ ಅತ್ಯಂತ ಗೌರವದಂತಹ ಒಂದು ಈ ಸುದಿನ. ಜೊತೆಗೆ ಅವರ ಒಂದು ಮುಂದಾಲೋಚನೆ ಎಷ್ಟಿತ್ತು ಅಂತ ಹೇಳಿದ್ರೆ, ಮಹಿಳೆಯರ ಸಬಲೀಕರಣ, ಒಂದು ಅತ್ಯಾಧುನಿಕ ನಗರವನ್ನಾಗಿ ಮಾರ್ಪಾಡು ಮಾಡುವಂತಹ ಇರುವುದು, ಕೆರೆ ಕಟ್ಟೆಗಳ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸ್ಥಳೀಯ ಶಾಸಕರಾದ ಎಚ್.ಪಿ. ಸ್ವರೂಪ್ರಕಾಶ್, ಕೆಂಪೇಗೌಡರು ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾಗದೆ ಬೆಂಗಳೂರು ನಗರ ಕಟ್ಟಿದ್ರು. ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ. ಸ್ವಾಮೀಜಿಯವರ ಆಶೀರ್ವಾದದಿಂದ ಹಳೆ ಬಸ್ ನಿಲ್ದಾಣ ಜಾಗದಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲಾಗುವುದೆಂದು ತಿಳಿಸಿದರು. ತಾವೆಲ್ಲರೂ ಕೂಡ ಒಂದು ಸಹಕಾರದೊಂದಿಗೆ ಇವತ್ತು ಯಶಸ್ವಿಯಾಗಿ ಕೆಂಪೇಗೌಡ ಜಯಂತಿಯ ಒಂದು ಜಯಂತ್ಯೋತ್ಸವ ಇವತ್ತು ನಾವೆಲ್ಲ DC ಆಫೀಸಿಂದ ಹಿಡಿದು ಒಂದು ಮೆರವಣಿಗೆ ಮುಖಾಂತರ ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಕನ್ನಡ ಪರ ಸಂಘಟನೆ ಇರ್ಬೋದು, ಅದೇ ರೀತಿ ಜಿಲ್ಲಾ ಒಕ್ಕಲಿಗರ ಸಂಘ, ತಾಲೂಕು ಒಕ್ಕಲಿಗರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು, ಪ್ರತಿಯೊಂದು ನಮ್ಮ ಒಕ್ಕಲಿಗರ ಮಹಿಳಾ ಸಂಘ ಇರ್ಬೋದು, ನಮ್ಮ ನೌಕರ ಸಂಘ, ಪ್ರತಿಯೊಂದು ಎಲ್ಲ ಸಾರ್ವಜನಿಕರು ಜಾತ್ಯತೀತವಾಗಿ ತಾವೆಲ್ಲ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ. ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಧನ್ಯವಾದಗಳನ್ನ ಹೇಳ್ತಾ, ಈಗಾಗಲೇ ನಮ್ಮ ಡಾಕ್ಟರ್ ರಾಮಕೃಷ್ಣ ಅವರು ಉಪನ್ಯಾಸನ ಬಹಳ ಸುದೀರ್ಘವಾಗಿ ಕೆಂಪೇಗೌಡರ ಒಂದು ವಿಚಾರವಾಗಿ ಪ್ರತಿಯೊಂದು ವಿಚಾರವೂ ಎಳೆಯಾಗಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಜಯಂತ್ಯೋತ್ಸವ, ಪ್ರತಿಯೊಂದು ಜಯಂತ್ಯೋತ್ಸವ ಯಾವುದಕ್ಕೆ ಮಾಡ್ತೀವಿ ಅಂತ,
ಒಂದು ಜಯಂತ್ಯೋತ್ಸವ ಮಾಡೋದು, ಯಾರು ಕಾರಣಕರ್ತರಾಗಿರ್ತಾರೆ ಒಂದು ಜಯಂತ್ಯೋತ್ಸವಕ್ಕೆ ಅವ್ರನ್ನ ನೆನೆಸ್ಕೊಳ್ಳೋಂಥದ್ದು, ಅವರ ಒಂದು ಗುಣಗಾನವನ್ನು ಶ್ಲಾಘನೆ, ಅವ್ರು ಮಾಡಿರುವಂಥ ಕೆಲಸ ಕಾರ್ಯಗಳನ್ನ ಶ್ಲಾಘನೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ವಿಚಾರನೂ ಕೂಡ ಅವರು ಹೇಳಿದ್ದಾರೆ. ಏನು ನಾಡಪ್ರಭು ಕೆಂಪೇಗೌಡರು. ಇದಕ್ಕೂ ಮುನ್ನ ಡಿಸಿ ಕಚೇರಿ ಆವರಣದಿಂದ ಕಲಾಭವನದವರೆಗೆ ಆಕರ್ಷಕ ಮೆರವಣಿಗೆ ನಡೆಯಿತು. ಶ್ರೀ ಶಂಭುನಾಥ ಸ್ವಾಮೀಜಿ ಸ್ವರೂಪ್, ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡ, ಡಿಸಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಮೊದಲಾದವರು ಬೆಳ್ಳಿ ಸಾರೋಟದಲ್ಲಿಂದ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಕೆಂಪೇಗೌಡರ ವೇಷಧಾರಿ ದೇವರ ವೇಷ ಧರಿಸಿದ ಯುವತಿಯರಿಂದ ಕುಣಿತ, ಬೆದರು ಬೊಂಬೆ, ನಂದಿ ಕುಣಿತ, ಕೋಲಾಟ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಸಾಲು, ಡೋಲು ಗಮನ ಸೆಳೆದವು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎಸ್ಎಸ್ ರಘುಗೌಡ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾ ಎಚ್ಪಿ ತಾರಾನಾಥ್, ಕಸಾಪ ಜಿಲ್ಲಾಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ ಗೌಡ, ಎಂಸಿಎ ಕಾಲೇಜು ಕಾರ್ಯದರ್ಶಿಗಳಾದ ಜಗದೀಶ್ ಚೌಡವಳ್ಳಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್, ಜೆಡಿಎಸ್ ಜಿಲ್ಲಾ ವಕ್ತಾರ ರಘು ಹೊಂಗೆರೆ ಮೊದಲಾದವರಿದ್ದರು. ದಾಸರಕೊಪ್ಪಲು ಅಂಗಡಿ ರಾಜಣ್ಣನವರು ಕಳೆದ ತಿಂಗಳು ಮೃತರಾದ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿ ನಮನ ಸಲ್ಲಿಸಿದರು. ಇದೇ ವೇಳೆ ಕೆಂಪೇಗೌಡ ಜಯಂತಿಯನ್ನು ಕೂಡ ಆಚರಿಸಲಾಯಿತು. ನಂತರ ಮಾತನಾಡಿದ ಅವರು, ದಾಸರಕೊಪ್ಪಲು ಅಂಗಡಿ ರಾಜಣ್ಣನವರು 2002ರಲ್ಲಿ ರೈತ ಸಂಘಕ್ಕೆ ಬಂದು ಹಾಸನ ತಾಲೂಕು ಉಪಾಧ್ಯಕ್ಷರಾಗಿ ರೈತರ ಪರವಾಗಿ ಸೇವೆ ಸಲ್ಲಿಸಿ ಜಿಲ್ಲಾ ಖಜಾಂಚಿಯಾಗಿ ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ದೆಹಲಿಗೆ 7 ಬಾರಿ, ಬಾಂಬೆಗೆ 3 ಬಾರಿ, ಬೆಳಗಾಂಗೆ 20 ಬಾರಿ, 106 ಬಾರಿ ಪೊಲೀಸ್ ಬಂಧನಕ್ಕೊಳಗಾದರೂ ಹೆದರದೆ ಧೀಮಂತ ನಾಯಕರಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಇವರು 19/5/2025ನೇ ದಿನಾಂಕದಂದು ದೈವಾಧೀನರಾಗಿರುವರು ಎಂದು ನೆನಪಿಸಿಕೊಂಡರು. ಇನ್ನು ಕೆಂಪೇಗೌಡ ಕೇವಲ ಬರೀ ರಾಜನಾಗಿ ಕೆಲಸ ಮಾಡಲಿಲ್ಲ, ನಾಡಪ್ರಭುವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಸಮಸ್ಯೆ ತಿಳಿಯಲು ಅವರು ಭೇಟಿ ಮಾಡುವ ಕೆಲಸ ಇತ್ಯಾದಿ ಎಲ್ಲವೂ ಕೂಡ ತುಂಬಾ ಗೌರವಯುತವಾಗಿ ಯಾವುದೇ ಭಿನ್ನ ಭೇದವಿಲ್ಲದೆ ನಡೆದುಕೊಳ್ಳುತ್ತಿದ್ರು. ಸಿಟಿ ಮಾರ್ಕೆಟ್, ಕಾಟನ್ಪೇಟೆ, ಚಿಕ್ಕಪೇಟೆ ಸೇರಿದಂತೆ ಒಂದೊಂದು ಮಾರುಕಟ್ಟೆ ಕೂಡ ಒಂದೊಂದು ವರ್ಗಗಳು ಎಲ್ಲೆಲ್ಲಿಂದಲೂ ಇಲ್ಲಿಗೆ ಬಂದು ನೆಲೆಕಟ್ಟಿಕೊಂಡಿದ್ದಾರೆ ಎಂದರು. ಮಾಮೂಲಿಯಂತೆ ಮಹಾರಾಜರಿಗೆ ಪ್ರತಿ ವರ್ಷದಂತೆ ದಸರಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ವಿಜಯನಗರ ಹೋಗ್ತಾರೆ. ಆ ಕಾರ್ಯಕ್ರಮ ನೋಡಿ ಮುಗಿದು ಹೊರಡೋದಕ್ಕೆ ಮುಂಚೆ ಕೆಂಪೇಗೌಡರನ್ನ ಕರೆದು ವಿಜಯನಗರದ ಅರಸರು ಅಲ್ಲಿ ಕಾರಾಗೃಹಕ್ಕೆ ಕಳಿಸಿಬಿಡ್ತಾರೆ. 2 ವರ್ಷ ಏನು ಅಪರಾಧ ಮಾಡದಲೇ ಕಾರಾಗೃಹವನ್ನ ಅನುಭವಿಸ್ತಾರೆ. ಆಮೇಲೆ ಯಾರೋ ಅವರಿಗೆ ಹೇಳ್ತಾರೆ, ಇಲ್ಲ ಕೆಂಪೇಗೌಡರನ್ನ ಕಾರಾಗೃಹಕ್ಕೆ ಹಾಕಿರೋದು ತಪ್ಪಾಗಿದೆ, ಅವ್ರನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕಂತ ಹೇಳಿ. ಆಮೇಲೆ ಕೆಂಪೇಗೌಡರು ಬರ್ತಾರೆ, ಅವರು ಆಡಳಿತ ಮುಂದುವರಿ. ಯಾಕೆ ಕೆಂಪೇಗೌಡರನ್ನ ಹೇಳಿದೆ ಅಂದ್ರೆ, ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಶ್ರೀ ಜಯ ಬಸವಾನಂದ ಮಹಾಸ್ವಾಮೀಜಿ, ಮಂದಗೆರೆಯ ಹಜರತ್ ಮೆಹಬೂಬ್ ಆಯಿಲ್ ಶಾ ಹುಲ್ ಖಾದ್ರಿ, ಹಾಸನದ ಧರ್ಮಗುರು ಎಂಎಸ್ ಶ್ರೀನಿವಾಸ ಮೂರ್ತಿ, ಮೊಹಿನುಲ್ಲಾ ಶಾ ಉಲ್ಲಾ ಖಾದ್ರಿ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ, ಜಿಲ್ಲಾಧ್ಯಕ್ಷ ಬಾಬು, ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೋರನಕೊಪ್ಪಲು ಜಯರಾಮ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ನಗರ ಹಾಗೂ ಜಿಲ್ಲೆಯ ಎಲ್ಲಾ ಪತ್ರಕರ್ತರಿಗಾಗಿ ಈ ಬಾರಿಯೂ ಶನಿವಾರ 2ನೇ ವರ್ಷದ ಕೆಸರುಗದ್ದೆ ಆಟೋಟ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಸಂಘದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಜಿಲ್ಲಾ ಹಾಗೂ ಆಲೂರು ಪತ್ರಕರ್ತರ ಸಂಘಗಳ ಸಹಯೋಗದಲ್ಲಿ ಕಳೆದ ವರ್ಷ ನಡೆದಿದ್ದ ಆಲೂರು ತಾಲೂಕಿನ ಬ್ಯಾಡರಹಳ್ಳಿಯಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಲಿದೆ ಎಂದ ಅವರು, ಇದು 2ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟವಾಗಿದ್ದು ಸಂಘದ ಪ್ರತಿಯೊಬ್ಬರೂ ಸದಸ್ಯರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಬೆಳಗ್ಗೆ 10 ಗಂಟೆಗೆ ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅವರು ನೆರವೇರಿಸಲಿದ್ದಾರೆ. ಸಂಸದ ಶ್ರೇಯಸ್ ಪಟೇಲ್, ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್, ಎಚ್ಕೆ ಕುಮಾರಸ್ವಾಮಿ, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಹಾಸನ ಮಹಾನಗರ ಪಾಲಿಕೆ ಮಹಾಪೌರ ಎಂ ಚಂದ್ರೇಗೌಡ, ಕೆಯುಡಬ್ಲ್ಯೂಜೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು, ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಬಿ ಮದನ್ಗೌಡ, ವಿಶೇಷ ಪ್ರತಿನಿಧಿ ರವಿ ನಾಕಲಗೂಡು ಹಾಗೂ ಇತರೆ ಗಣ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಪತ್ರಕರ್ತರ ಸಂಘ ಏನು ಕಳೆದ ವರ್ಷದಿಂದ ಆರಂಭಿಸಿದಂತ ಒಂದು ಕೆಸರುಗದ್ದೆ ಸ್ಪರ್ಧೆ ಕ್ರೀಡಾಕೂಟವನ್ನ ನಾಳೆ ಅಂದ್ರೆ ಜೂನ್ 28ರ ಶನಿವಾರ ಆಲೂರು ತಾಲೂಕಿನ ಬೈರಾಪುರ ಸಮೀಪದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಕಳೆದ ವರ್ಷ ಯಾವ ಜಾಗದಲ್ಲಿ ಏನು ಕ್ರೀಡಾಕೂಟವನ್ನು ನಡೆಸಲಾಯಿತು ಅದೇ ಸ್ಥಳದಲ್ಲಿ ಕ್ರೀಡಾಕೂಟವನ್ನ ಈ ಬಾರಿ ಕೂಡ ಕೆಸರುಗದ್ದೆ ಕ್ರೀಡಾಕೂಟವನ್ನ ಆಯೋಜಿಸಲಾಗಿದೆ. ಆಲೂರು ತಾಲೂಕು ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಈ ಕೆಸರುಗದ್ದೆ ಕ್ರೀಡಾಕೂಟವನ್ನ ಹಮ್ಮಿಕೊಂಡಿದ್ದು ಎಲ್ಲ ಜಿಲ್ಲೆಯ ಎಲ್ಲಾ ಕಾರ್ಯನಿರತ ಪತ್ರಕರ್ತರು ಕೂಡ ಈ ಕ್ರೀಡಾಕೂಟದಲ್ಲಿ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಮೂಲಕ
ಒಂದು ದಿನ ಈ ಒಂದು ಕೆಸರುಗದ್ದೆಯಲ್ಲಿ ಮಿಂದು ಹೇಳತಕ್ಕಂತ ಒಂದು ಚಟುವಟಿಕೆಯಲ್ಲಿ ನಾವೆಲ್ಲರೂ ತೊಡಗೋಣ ಅಂತ ಹೇಳ್ತಾ ಈ ಕ್ರೀಡಾಕೂಟಕ್ಕೆ ಮಾಜಿ ಶಾಸಕರು ಹಾಗೂ ಸಜ್ಜನ ರಾಜಕಾರಣಿಗಳು ಅಂತ ಹೆಸರಾಗಿರ್ತಕ್ಕಂಥ ಕೆ.ಟಿ. ರಾಮಸ್ವಾಮಿ ಅವರು ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಹಾಸನದ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ವಹಿಸ್ತಾರೆ. ಅವರೊಂದಿಗೆ ನಮ್ಮ ಹಿರಿಯ ಪತ್ರಕರ್ತರಾದ ಮಂಜುನಾಥ ದತ್ತ ಅವರು ಕೂಡ ನಮ್ಮೊಂದಿಗೆ ಇರ್ತಾರೆ. ಜಿಲ್ಲೆಯ ಎಲ್ಲಾ ಕಾರ್ಯನಿರತ ಪತ್ರಕರ್ತರು ಕೂಡ ಈ ಸಂದರ್ಭಕ್ಕೆ ಸಾಕ್ಷಿಯಾಗಬೇಕು ಮತ್ತು ಈ ಕೆಸರುಗದ್ದೆಯ 2ನೇ ವರ್ಷದ ಈ ಕೆಸರುಗದ್ದೆ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ನಿಮ್ಮ ಮೂಲಕ ತಮ್ಮನ್ನೆಲ್ಲ ಕೇಳ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಎಚ್.ಟಿ. ಮೋಹನ್ ಕುಮಾರ್, ಕಾರ್ಯದರ್ಶಿಗಳಾದ ಪಿ.ಎ. ಶ್ರೀನಿವಾಸ್, ಸಿ.ಬಿ. ಸಂತೋಷ್ ಸೇರಿದಂತೆ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಕಿರಿಯ ಪತ್ರಕರ್ತರು ಹಾಜರಿದ್ದರು. ಬಡವರು, ದೀನದಲಿತರು ಸೇರಿದಂತೆ ಎಲ್ಲಾ ಸಮಾಜದವರು ಹಾಗೂ ವರ್ಗದವರು ಜೀವಿಸಲು ಜೀವನವನ್ನ ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡುತ್ತಿರುವ ಬೆಂಗಳೂರನ್ನ ಕಟ್ಟಿದಂತಹ ಮಹಾನ್ ನಾಯಕ ನಾಡಪ್ರಭು ಕೆಂಪೇಗೌಡರು ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಂ.ಶ್ರೇಯಸ್ ಪಟೇಲ್ ಕೆಂಪೇಗೌಡರನ್ನ ಸ್ಮರಿಸಿದರು. ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಆಲೂರು ಹಾಗೂ ತಾಲೂಕು ಒಕ್ಕಲಿಗರ ಸಂಘ ಹಾಗೂ ಒಕ್ಕಲಿಗ ಯುವ ಬ್ರಿಗೇಡ್ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಿಂದ ಕೆಇಬಿ ಸರ್ಕಲ್ ಬಳಿ ಇರುವ ಒಕ್ಕಲಿಗರ ಸಮುದಾಯ ಭವನದವರೆಗೆ ವೀರಗಾಸೆ, ಡೊಳ್ಳು ಕುಣಿತ, ನಂದಿಧ್ವಜ ಕುಣಿತ, ಧ್ವನಿವರ್ಧಕ ವಾದ್ಯಗೋಷ್ಠಿಗಳೊಂದಿಗೆ ಬೆಳ್ಳಿ ಸಾರೋಟಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯೊಂದಿಗೆ ಮೆರವಣಿಗೆಯಲ್ಲಿ ವಿವಿಧ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪಕ್ಷ ಭೇದ, ಜಾತಿ ಭೇದ ಮರೆತು ಕುಣಿದು ಕುಪ್ಪಳಿಸಿ ಒಕ್ಕಲಿಗರ ಸಮುದಾಯ ಭವನ ತಲುಪಿದರು. ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಕೆಂಪೇಗೌಡರ 516ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದರು, ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಸಮಾಜಕ್ಕೆ ಹಾಗೂ ವರ್ಗಕ್ಕೆ ಸೀಮಿತವಾದವರಲ್ಲ, ಅವರು ಸರ್ವವ್ಯಾಪಿಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದ ಮುಖಂಡರುಗಳನ್ನು ಕರೆದು ಜಾತ್ಯತೀತವಾಗಿ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಒಂದು ಅರ್ಥಗರ್ಭಿತವಾದ ಸಮಾರಂಭವಾಗಿದೆ ಎಂದರು. ಶಾಸಕರಾದ ಸಿಮೆಂಟ್ ಮಂಜು ಮಾತನಾಡಿ, ಈ ರಾಜ್ಯದ 1.5 ಕೋಟಿ ಜನಸಂಖ್ಯೆ ಇವತ್ತು ಬೆಂಗಳೂರಿನ ನಗರವೊಂದರಲ್ಲಿ ವಾಸ ಮಾಡುತ್ತಿದ್ದಾರೆ. ಅಂತಹ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿದಂತಹ ದೂರದೃಷ್ಟಿಯುಳ್ಳಂತಹ ಜನಗಳು ವಾಸ ಮಾಡೋಕೆ, ವ್ಯಾಪಾರ ಮಾಡಲಿಕ್ಕೆ, ಕುಡಿಯುವ ನೀರಿಗೆ ಕೆರೆಕಟ್ಟೆಗಳನ್ನು ಸ್ಥಾಪಿಸಿದ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ. ಅಧಿಕಾರ ಯಾರಿಗೂ ಕೂಡ ಶಾಶ್ವತವಲ್ಲ. ಆದರೆ ಕೆಂಪೇಗೌಡರು ತಮ್ಮ ಅಧಿಕಾರದಲ್ಲಿ ಇದ್ದಂತಹ ಅವಧಿಯಲ್ಲಿ ಇಡೀ ವಿಶ್ವವೇ ಬೆಂಗಳೂರಿನ ಕಡೆ ತಿರುಗಿ ನೋಡುವಂತೆ ಆ ನಾಡನ್ನ ನಿರ್ಮಿಸಿದಂತಹ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ ಎಂದರು. ಇಡೀ ಬೆಂಗಳೂರು ಇವತ್ತು ಪ್ರಪಂಚದ ನೋಡುವಂಥದ್ದು. ಇವತ್ತು ಬೆಂಗಳೂರಿನ ಕಟ್ಟಿದಕ್ಕೆ ಮುಖ್ಯ ಕಾರಣಗಳು ಕೆಂಪೇಗೌಡರು ಅಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮಗೆ ಗೊತ್ತಿದೆ, ಈ ರಾಜ್ಯದ 1.5 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇವತ್ತು ಬೆಂಗಳೂರು ನಗರದಲ್ಲಿ ವಾಸವನ್ನು ಮಾಡುತ್ತಿದೆ. ಇವತ್ತು ಟೌನ್ ಪ್ಲಾನಿಂಗ್ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಆದರೆ ಅವರಿಗೆ ಯಾವುದೇ ಇಲಾಖೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ನಗರವನ್ನು ಯಾವ ರೀತಿ ನಿರ್ಮಾಣವನ್ನು ಮಾಡಬೇಕು ಮಾಡ್ತಕ್ಕಂಥ ಬೆಂಗಳೂರು 500 ವರ್ಷ ಕಳೆದರೂ ಕೂಡ ಬೆಂಗಳೂರಿಗೆ ಮೂಲಭೂತ ಸೌಕರ್ಯ, ಜನಗಳ ವಾಸ ಮಾಡಲಿಕ್ಕೆ, ಜನಗಳ ವ್ಯಾಪಾರ ಮಾಡಲಿಕ್ಕೆ, ಜನಗಳು ಪಾರ್ಕ್ ಇರ್ಬೋದು. ಮಾಜಿ ಸಚಿವರಾದ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ನಾವು ಯಾವುದೇ ಸರ್ಕಾರವಿರಲಿ, ಯಾವುದೇ ಪಕ್ಷದ ಸರ್ಕಾರವಿರಲಿ ಮಾನ್ಯ ಕೆಂಪೇಗೌಡರ ಆಡಳಿತವನ್ನ ಮಾದರಿಯಾಗಿ ಇಟ್ಟುಕೊಂಡು ಬಡವರ, ದೀನದಲಿತರ, ಮಧ್ಯಮ ವರ್ಗದವರ ಏಳಿಗೆಗೆ ಶ್ರಮಿಸಬೇಕು ಎಂದು ಹೇಳಿದರು. ಕೆಂಪೇಗೌಡರ ಗೌರವಾರ್ಥವಾಗಿ ದೇವನಹಳ್ಳಿ ಬಳಿ ಇರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶ್ರೀ ಕೆಂಪೇಗೌಡ ವಿಮಾನ ನಿಲ್ದಾಣ ಎಂದು ಹೆಸರಿಡಲಾಗಿದೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಒಂದಕ್ಕೆ ಸರ್ಕಾರ ಕೆಂಪೇಗೌಡ ರಸ್ತೆ ಎಂದು ನಾಮಕರಣ ಮಾಡಿದೆ. ಇವರ ಆದರ್ಶವನ್ನ ಇಟ್ಟುಕೊಂಡು ಸರ್ಕಾರಗಳು ಆಡಳಿತ ಮಾಡಬೇಕೆಂದು ಸಲಹೆ ನೀಡಿದರು. ಆಡಳಿತ ಸರಿಯಾಗಿ ಮಾಡಿದರೆ ಅದೇ ವಿಷಯ. ನಾವು ಯಾವುದೇ ಕೆಂಪೇಗೌಡರಿದ್ದೇವೆ, ಅವರ ಆಡಳಿತವನ್ನು ಯಾರು ವಿಧಾನ ಮಾಡ್ತಿದ್ದೇವೆ, ಅವರ ದಕ್ಷತೆಯನ್ನು ಯಾರು ವಿಧಾನ ಮಾಡ್ತಿದ್ದೇವೆ, ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಬಡವರಿಗೆ ಅವರ ಕಾರ್ಯಗಳನ್ನು ತಲುಪಿಸಿದ್ದೇವೆ. ಹೀಗಾಗಿ ಕೂಡ ಅವರ ಮಾರ್ಗದಲ್ಲಿ ಹೋಗಬೇಕಾದರೆ ಯಾವುದೇ
ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ಪಿ ಮೋಹನ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ಪ್ರಭಾರ ತಹಶೀಲ್ದಾರ್ ಮೋಹನ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಸುಬ್ರಹ್ಮಣ್ಯ ಶರ್ಮಾ, ಬಿಇಒ ಕೃಷ್ಣೇಗೌಡ, ಒಕ್ಕಲಿಗ ಸಂಘದ ಉಪಾಧ್ಯಕ್ಷ ಕೆಎಸ್ ಮಂಜೇಗೌಡ, ತಾಲೂಕು ಒಕ್ಕಲಿಗ ಸಂಘದ ಖಜಾಂಚಿ ಶಾಂತಕೃಷ್ಣ, ವೀರಶೈವ ಮಹಾಸಭಾ ಅಧ್ಯಕ್ಷ ರೇಣುಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಕೊಂಡೆನಾಳು ಗ್ರಾಮದ ರಸ್ತೆ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು. ನಗರದ ಪ್ರವಾಸಿ ಮಂದಿರದ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ದಯಾನಂದ್, ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಕೊಂಡೆನಾಳು ಗ್ರಾಮದಲ್ಲಿ ವ್ಯಕ್ತಿಯೊಬ್ಬನ ವೈಯಕ್ತಿಕ ಹಿತಾಸಕ್ತಿಗೆ ಗ್ರಾಮದ ನೂರಾರು ಗ್ರಾಮಸ್ಥರಿಗೆ ತಿರುಗಾಡಲು ಬೆಳೆದ ಬೆಳೆಯನ್ನ ಸಾಗಿಸಲು ಸಾಧ್ಯವೇ ಆಗದ ಪರಿಸ್ಥಿತಿ ಎದುರಾಗಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸುಮಾರು 1.5 ವರ್ಷಗಳಿಂದ ಗ್ರಾಮಸ್ಥರಿಗೆ ಎದುರಾಗಿರುವ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದರು. ನಮ್ಮ ಸಮಸ್ಯೆ ಏನಂತ ನಮ್ಮ ಸಂಘಟನೆಗೆ ಇವತ್ತು ನಮ್ಮ ರೈತರ ಸಮಸ್ಯೆ ಏನಂತಂದರೆ, ನಮ್ಮ ಅರಸೀಕೆರೆ ತಾಲೂಕು ಗಣಸಿ ಹೋಬಳಿ ಕೊಂಡೇನಾಳು ಗ್ರಾಮ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದ ರೈತರ ಸಮಸ್ಯೆ ಏನಾಗಿದೆ ಅಂದರೆ, 1.5 ವರ್ಷ ಆಗಿದೆ ರೈತರಿಗೆ ದವಸ ಧಾನ್ಯ ಬೆಳೆದದ್ದಾಗಲಿ, ಆಮೇಲೆ ಮತ್ತೆ ಜಾನುವಾರುಗಳಿಗೆ ಮೇವು ತರೋದಾಗಲಿ, ಜಾನುವಾರುಗಳನ್ನ ಹೊಡ್ಕೊಂಬರೋದಾಗಲಿ, ರಿಟರ್ನ್ ತರೋದಾಗಲಿ, ಆಮೇಲೆ ಟ್ಯಾಕ್ಟ್ರಿಂದ ಗೊಬ್ಬರ ಏರೋದಾಗಲಿ, ಮತ್ತಿಂದ ಬೆಳೆದಂಥ ಪದಾರ್ಥಗಳನ್ನು ತನ್ನ ಕುಟುಂಬಕ್ಕೆ ವಾಪಸ್ ತರೋದಾಗಲಿ, ಅದಕ್ಕೆ ದಾರಿ ಇಲ್ಲ. ಯಾಕೆ ದಾರಿ ಇಲ್ಲ ಅಂತಂದರೆ, ಒಬ್ಬ ವ್ಯಕ್ತಿಯಿಂದ 40ರಿಂದ 50 ಜನಗಳಿಗೆ ರೈತರಿಗೆ ತುಂಬ ಅನ್ಯಾಯ ಆಗಿದೆ ಅಂದರೆ ಹೇಳಲಿಕ್ಕಾಗಲ್ಲ. ಆ ಅನ್ಯಾಯನ ಹೇಳಲಿಕ್ಕಾಗಲ್ಲ. ಆದ್ದರಿಂದ ರೈತರುಗಳು ಮನನೊಂದು ಈ ಸಂದರ್ಭದಲ್ಲಿ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ತಾರಾವತಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆಲೂರು ತಾಲೂಕಿನ ಅಬ್ಬನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚಿನ್ನಹಳ್ಳಿ ಗ್ರಾಮದಲ್ಲಿ ಸುಮಾರು 400 ಮನೆಗಳಿದ್ರೂ ಕೂಡ ಸಮರ್ಪಕ ರಸ್ತೆ ಇಲ್ಲದ ಕಾರಣ ಅಭಿವೃದ್ಧಿಯಲ್ಲಿ ಮರೀಚಿಕೆಯಾಗಿ ಉಳಿದಿದ್ದು, ಸ್ಥಳೀಯ ಶಾಸಕರ ಮೇಲೆ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಗುಂಡಿಬಿದ್ದ ರಸ್ತೆಗೆ ಬಾಳೆಗಿಡ ಹಾಗೂ ಸಸಿಗಳನ್ನು ನೆಟ್ಟು ವಿನೂತನವಾಗಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಮಗ್ಗೆ ಹಾಗೂ ಬಾಳುಪೇಟೆ ರಸ್ತೆ ಸಂಪರ್ಕಿಸುವ ಚಿನ್ನಹಳ್ಳಿ ಗ್ರಾಮದಲ್ಲಿ ಗುಂಡಿಬಿದ್ದ ರಸ್ತೆಗಳು ಅವರನ್ನ ಸ್ವಾಗತಿಸುತ್ತವೆ. ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು ರಾರಾಜಿಸುತ್ತಿದೆ. ದ್ವಿಚಕ್ರ ವಾಹನ ಸವಾರರಂತೂ ಬೆನ್ನು ನೋವು ಅನುಭವಿಸಲು ಸಿದ್ಧರಾಗಿಯೇ ರಸ್ತೆಗೆ ಇಳಿಯುವುದು ಅನಿವಾರ್ಯವಾಗಿದೆ. ಒಂದು ಗುಂಡಿ ತಪ್ಪಿಸುವಷ್ಟರಲ್ಲಿ ಮತ್ತೊಂದು ಗುಂಡಿ ಎದುರಾಗುವ ಭೀತಿ ಬಂದೊದಗಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಈ ಗ್ರಾಮದ ರಸ್ತೆಯನ್ನ ಒಮ್ಮೆ ನೋಡಿದ್ರೆ ಅಧಿಕಾರಿಗಳ ಮನಸ್ಥಿತಿಯನ್ನ ಬಿಂಬಿಸುವಂತಿದೆ. ಈ ರಸ್ತೆಗಳೆಲ್ಲ ಹಾಳಾಗಿದ್ದು ವಾಹನ ಸವಾರರು ಬಿದ್ದು ಗಾಯಗೊಂಡು ಎದ್ದು ಹೋಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ಭಾವಕ್ಕೆ ಜಾರಿಕೊಂಡಿದ್ದಾರೆ ಎಂಬ ಟೀಕೆಗಳು ವ್ಯಾಪಕವಾಗಿ ಕೇಳಿಬರುತ್ತಿವೆ. ಗ್ರಾಮಸ್ಥರಾದ ಆದಿಲ್ ಶಾ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಗುಂಡಿ ಬಿದ್ದು ಹಾಳಾಗಿದ್ದು, ಕಳೆದ ವರ್ಷಕ್ಕಿಂತಲೂ ಈ ಬಾರಿ 2 ಪಟ್ಟು ಗುಂಡಿಗಳು ನಿರ್ಮಾಣಗೊಂಡಿವೆ. ಅದರಲ್ಲಿ ರಸ್ತೆ ಕಿತ್ತು ಹೋಗಿದೆ. ಇದೇ ರಸ್ತೆಯ ಮೂಲಕ ಶಾಲಾ ವಾಹನ ಹಾಗೂ ಬಸ್ ಸಂಚರಿಸುತ್ತವೆ. ಆದರೆ ದುರಂತವೆಂದರೆ ಶಾಸಕರು ಹಾಗೂ ಅಧಿಕಾರಿಗಳು ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳಲು ಮಾತ್ರ ಸಿದ್ಧರಿಲ್ಲ. ಅಲ್ಲದೆ ಈ ರಸ್ತೆ ಸಂಪೂರ್ಣ ಹಾಳಾಗಲು ಕಾರಣ ಕ್ರಷರ್ ಲಾರಿಗಳ ಅತಿಯಾದ ಸಂಚಾರದಿಂದ ದಿನನಿತ್ಯ ಸಾವಿರಾರು ಟನ್ಗಟ್ಟಲೆ ಜಲ್ಲಿ ಹಾಗೂ ಡಸ್ಟ್ ಪುಡಿಯನ್ನ ತುಂಬಿಕೊಂಡು ಹೋಗುತ್ತಾರೆ. ಆದ್ದರಿಂದ ರಸ್ತೆ ಸಂಪೂರ್ಣ ಕಿತ್ತು ಹೋಗಲು ಕಾರಣ. ಮೊದಲು ಅದನ್ನು ನಿಲ್ಲಿಸಬೇಕೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಊರು ಚಿನ್ನಹಳ್ಳಿ, ಹಾಸನ ಜಿಲ್ಲೆ, ಆಲೂರು ತಾಲೂಕು ಅಬ್ನಾ ಪಂಚಾಯತಿಗೆ ಒಳಪಡುತ್ತೆ. ಸರ್, ಇಲ್ಲಿ 400ರಿಂದ 500 ಒಕ್ಕಲಿದ್ದೀವಿ ನಾವು. ಸರ್, ನಮ್ಮ ರಸ್ತೆ ದುರಸ್ತಿಯಾಗಿ 4ರಿಂದ 5 ವರ್ಷ ಆಯಿತು. ರಸ್ತೆಯಲ್ಲಿ ಸುಮಾರು 2ರಿಂದ 3 ಅಡಿ ಗುಂಡಿ ಬಿದ್ದಿದೆ. ನಾವು ಶಾಸಕರ ಹತ್ರ 3 ಸಲ ಹೋಗಿದ್ವಿ. 3 ಸಲ ಹೋದ್ರೂ ನಮ್ಮ ಅಧ್ಯಕ್ಷರು ಇದ್ದರು ಜೊತೆಲಿ, ನೋಡೋಣ ಈಗ ಅನುದಾನ ಇಲ್ಲ, ನನ್ನ ಅವಧಿ ಮುಗಿಯೋದ್ರೊಳಗಡೆ ನಾನು ರಸ್ತೆ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ, ಅಲ್ಲಿಗೆ ನಾವು ಇನ್ನೂ 3-4 ವರ್ಷ ರಸ್ತೆ ಬಗ್ಗೆ ಕಾಯಬೇಕಾಗುತ್ತೆ. ನಾವು 500ರಿಂದ 600 ಒಕ್ಕಲಿದ್ದೀವಿ. ಮಕ್ಕಳಂತೂ ಇಲ್ಲಿಂದ ಕಾಲೇಜಿಗೆ ಹೋಗೋಕ್ಕೆ ಸುಮಾರು ಒಂದು 200ರಿಂದ 300 ಮಕ್ಕಳಿದೆ. ಅವ್ರು ಯಾವ್ದ್ರಲ್ಲಿ ಇರ್ತಾರೆ, ಬಸ್ ಅಂತೂ ಇಲ್ಲ. ಇವಾಗ ಈ ರಸ್ತೆ ನೋಡ್ಬಿಟ್ಟು ಡ್ರೈವರ್ ಹೇಳ್ತಾರೆ ನಮಗೆ. ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷ ರವೀಂದ್ರ ಮಾತನಾಡಿ, ಗ್ರಾಮದ ರಸ್ತೆಯಲ್ಲಿ ಇಂತಹ ಸಮಸ್ಯೆ ತಲೆದೋರಿದ್ರೂ ಕೂಡ ಶಾಸಕರು ಮಾತ್ರ ಎಚ್ಚೆತ್ತುಕೊಳ್ಳದೆ ಇನ್ನೂ ನಿದ್ರಾವಸ್ಥೆಯಲ್ಲಿದ್ದಾರೆ ಎಂದು ಆರೋಪಿಸಿದರು. ಕಾರಣ ನಮ್ಮ ಗ್ರಾಮಕ್ಕೆ ರಸ್ತೆ ಸರಿಪಡಿಸಿಕೊಡಿ ಎಂದು ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಅನುದಾನವಿಲ್ಲ, ಮುಂದಿನ ವರ್ಷ ಮಾಡಿಕೊಡುತ್ತೇವೆ ಎಂದು ಉಡಾಫೆಯಾಗಿ ಉತ್ತರಿಸುತ್ತಾರೆ. ಹಾಗಾದ್ರೆ ಇನ್ನು 3 ವರ್ಷ ನಾವು ಹೀಗೆ ಇದೇ ರಸ್ತೆಯಲ್ಲಿ ಇರಬೇಕಾ? ನಮ್ಮ ಗ್ರಾಮದಲ್ಲಿ ದಿನನಿತ್ಯ ನಮ್ಮ ಮನೆಗೆ ಬಂದು ಹಾದಿ ಬೀದಿಯಲ್ಲಿ ಬಾಯಿಗೆ ಬಂದಂತೆ ಉಗಿಯುತ್ತಾರೆ. ನಿನ್ನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೇವೆ, ಕೆಲಸ ಮಾಡಿಕೊಡಿ ಎಂದು ಕೇಳುತ್ತಾರೆ. ನಾವು ಯಾರಿಗೆ ಹೇಳೋಣ ಶಾಸಕರೇ? ನೀವೇ ಮುಂದಿನ ವರ್ಷ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ಶಾಸಕರು ರಸ್ತೆ ನಿರ್ಮಾಣಕ್ಕೆ ಮುಂದಾಗದೇ ಇರುವುದು ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಸುಮಾರು 4-5 ಕಿಲೋಮೀಟರ್ ರಸ್ತೆಯು ಸಂಪೂರ್ಣ ಹದಗೆಟ್ಟು ಹೋಗಿದೆ. ದಿನನಿತ್ಯ ಕೂಲಿ ಕಾರ್ಮಿಕರು, ಬೈಕ್ ಸವಾರರು ಈ ರಸ್ತೆಯ ಮೂಲಕವೇ ಎಲ್ಲಾ ಸಂಚರಿಸುತ್ತಿದ್ದರೂ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಕೇಳಿರಿ ಹೇಳ್ತಾರೆ, ನಮಗೆ ಏನ್ರಿ ಮಾಡ್ತೀರಿ ನೀವು ಅಂತ ಕೇಳ್ತಾರೆ. ಹಂಗಾರೆ ನಾವು ಸಾಮಾನ್ಯವಾಗಿ ಇಲ್ಲೆಲ್ಲ ಜನಗಳು ದೊಡ್ಡ ಮಟ್ಟದಲ್ಲಿ ಅವ್ರ ಕ್ರಷರರ ಹತ್ರ ಅಥವಾ ಇನ್ನೊಬ್ಬರ ಹತ್ರ ಹೊಡೆದಾಟಕ್ಕೆ ಹೋಗ್ಬೇಕಾ? ಅವ್ರಿಗೂ ಈ ರಸ್ತೆ ಅವಶ್ಯಕತೆ ಇದೆ ತಾನೆ. ನಮ್ಮೂರಿಂದ ತಗೊಂಡು ಹೋಯ್ತಲ್ವ ಸಂಪತ್ತನ್ನ ತಗೋಗೋದು ಬೇಡ ಅಂತೇಳಿ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ. DC ಕಚೇರಿ ಎದುರಿಗೆ ಹೋಗಿ ಕುತ್ಕೊಂಡು ಧರಣಿ ಮಾಡ್ತೀವಿ. ಅವ್ರಿಗೆ ಅನುಕೂಲ ಇಲ್ವಂತ? ಅಟ್ಲೀಸ್ಟ್ ಈಗ ಗುಂಡಿ ಮುಚ್ಚೋ ಕಾರ್ಯಕ್ರಮ ಅಲ್ಲ, ನಮಗೆ ದೊಡ್ಡ ಮಟ್ಟದಲ್ಲಿ ರಸ್ತೆ ಆಗಬೇಕು. ನಮ್ಮ ಊರಿನ ಮಟ್ಟದಲ್ಲಿ 2 ಕಿಲೋಮೀಟರ್ ಆದ್ರೂ
ಈ ಸಂದರ್ಭದಲ್ಲಿ ಚಿನ್ನಹಳ್ಳಿ ಗ್ರಾಮಸ್ಥರಾದ ರವೀಂದ್ರ ಭೂಮಣ್ಣ, ಆದಿಲ್, ಸ್ವಾಮಿ, ಕಾರ್ತಿಕ್, ಚಿನ್ನಹಳ್ಳಿ, ಸುನಿಲ್, ಸಂಜು, ಜಗಮುನೀರ್, ಸುನಿಲ್, ಅಶೋಕ್, ಲತೇಶ್, ಕಿರಣ್, ಸಂತೋಷ್, ಸಂದೇಶ್, ಗಣೇಶ್, ಚಂದ್ರು, ಷಣ್ಮುಖ ಇದ್ದರು. ಸಕಲೇಶಪುರ ಪಟ್ಟಣದ ನಿವಾಸಿಗಳ ದಶಕಗಳ ಕನಸಾದ ಕಸ ವಿಲೇವಾರಿ ಘಟಕವನ್ನು ತಾಂತ್ರಿಕ ಕಾರಣಗಳನ್ನು ಸರಿಪಡಿಸಿ ಶೀಘ್ರವಾಗಿ ಲೋಕಾರ್ಪಣೆ ಮಾಡಲಾಗುವುದೆಂದು ಪುರಸಭಾಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್ ಹೇಳಿದರು. ಪಟ್ಟಣದ ಪುರಭವನದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಸಮಸ್ಯೆಯು ತೀವ್ರ ರೀತಿಯಲ್ಲಿ ಕಾಡುತ್ತಿತ್ತು. ಪಟ್ಟಣ ಸಮೀಪದ ಮಳಲಿ ಗ್ರಾಮದಲ್ಲಿ ಬಹುತೇಕ ಕಸ ವಿಲೇವಾರಿ ಘಟಕದ ಕಾಮಗಾರಿ ಪೂರ್ಣಗೊಂಡಿದೆ. ಕೆಲವು ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ಹಸಿರು ಪೀಠದ ನಿರ್ದೇಶನದಂತೆ ತ್ಯಾಜ್ಯ ವಿಲೇವಾರಿಯನ್ನು ಪ್ರಾರಂಭಿಸಲು ಕಾರ್ಯಪ್ರವೃತ್ತರಾಗುತ್ತೇವೆ ಎಂದು ಹೇಳಿದರು. ಪಟ್ಟಣದ ಹೇಮಾವತಿ ಸೇತುವೆಯ ಮುಂಭಾಗದಲ್ಲಿ ರೋಟರಿ ಸಂಸ್ಥೆಯು ನಿರ್ಮಿಸಿರುವ ಹೇಮಾವತಿ ಪ್ರತಿಮೆಯ ಮುಂಭಾಗದ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಾರ್ಯಚಟುವಟಿಕೆಯನ್ನು ನಿಷೇಧಿಸಲಾಗಿದೆ ಎಂದು ಹೇಳಿದರು. ಇತ್ತೀಚೆಗೆ ಕೆಲವರು ಪ್ರತಿಮೆಯ ಮುಂಭಾಗದಲ್ಲಿ ಪ್ಲಾಸ್ಟಿಕ್, ವಾಹನ, ಇತರ ವಸ್ತುಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದ ಪರಿಣಾಮ ಪ್ರತಿಮೆಯು ಸಾರ್ವಜನಿಕರಿಗೆ ಕಾಣ್ತಾ ಇರಲಿಲ್ಲ. ಈ ಎಲ್ಲ ವಿಷಯಗಳನ್ನು ಗಮನಕ್ಕೆ ತೆಗೆದುಕೊಂಡು ಕ್ರಮ ಕೈಗೊಂಡಿದ್ದೇವೆ ಎಂದು ಹೇಳಿದರು. ಸುಭಾಷ್ ಮೈದಾನ, ದೊಡ್ಡಿ ಹಾಗೂ ತರಕಾರಿ ಮಾರ್ಕೆಟ್ ಸಮೀಪದಲ್ಲಿರುವ ಎಲ್ಲ ಪುರಸಭಾ ಮಳಿಗೆಗಳನ್ನು ಶೀಘ್ರದಲ್ಲಿ ಹರಾಜು ಮಾಡಲಾಗುವುದೆಂದು ತಿಳಿಸಿದರು. 25/6/25ರಂದು ಸುಮಾರು ಬೆಳಗ್ಗೆ 11 ಗಂಟೆಗೆ ನಾವು ಸಾಮಾನ್ಯ ಸಭೆನ ಆಯೋಜನೆ ಮಾಡಿಕೊಂಡಿದ್ವಿ. ಈ ಸಾಮಾನ್ಯ ಸಭೆಯಲ್ಲಿ ಅನೇಕ 3-6 ತಿಂಗಳಿಂದ ಅನೇಕ ಒಂದು ಕಾಮಗಾರಿಗಳು ನಡೆದಿದ್ವು. ಅದರದ್ದೆಲ್ಲ ನಾನು ಮುಂದೆ ಇಟ್ಕೊಂಡೆ ಸಭಾ ಸದಸ್ಯರ ಮುಂದೆ. ಸೊ ಅದರೆಲ್ಲ ಚರ್ಚೆ ಆಯಿತು. ನಂತರ ಮುಖ್ಯವಾಗಿ ಈ ವಿಚಾರದಲ್ಲಿ ಸಾಮಾನ್ಯ ಸಭೆಯ ಪ್ರಮುಖ ಘಟ್ಟ ಏನಂತ ಹೇಳಿದ್ರೆ, ನಮ್ಮ ಹಳೆ ಬಸ್ ನಿಲ್ದಾಣದ ಮಳಿಗೆಗಳಿದೆ, ಆ ಮಳಿಗೆಗಳನ್ನ ಹರಾಜು ಮಾಡಬೇಕು. ಅದಕ್ಕೋಸ್ಕರ ಉದ್ಘಾಟನೆ ಮಾಡೋಕ್ಕೋಸ್ಕರ ಒಂದು ದಿನಾಂಕವನ್ನು ನಿಗದಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಸದಸ್ಯರಿಗೆ. ಅವರು ಹೇಳಿದ್ದಾರೆ. ನಂತರ ಒಂದು SWM ಸೈಟ್ ಕಸ ವಿಲೇವಾರಿ ಘಟಕ, ಅದರದ್ದು ಎಲ್ಲ ಕಾಮಗಾರಿಗಳು ಸಂಪೂರ್ಣಗೊಂಡು ಅದನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ವಿಚಾರದಿಂದ ಸದಸ್ಯರನ್ನು ಅದನ್ನು ಕೇಳಿದ್ದೀವಿ. ಅದಕ್ಕೂ ಒಂದು ದಿನಾಂಕ ನಿಗದಿ ಮಾಡಿ ಅಂತ ಸದಸ್ಯರು ತಿಳಿಸಿದ್ದಾರೆ. ನಂತರ ಸುಮಾರು ಕಾಮಗಾರಿಗಳು ಏನಂತ ಹೇಳಿದ್ರೆ, ಅದಾದ ನಂತರ ಯಾವುದು ಸ್ಟ್ಯಾಚ್ಯೂ ಬಳಿಯಲ್ಲಿ, ಹೇಮಾವತಿ ಸ್ಟ್ಯಾಚ್ಯೂ ಬಳಿಯಲ್ಲಿ ಸುಮಾರು. ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷೆ ಝರೀನಾ, ಪುರಸಭಾ ಮಾಜಿ ಅಧ್ಯಕ್ಷರಾದ ಆದರ್ಶ್, ಯಾದಗಾರ್, ಇಬ್ರಾಹಿಂ, ಕಾಡಪ್ಪ, ಮುಖೇಶ್ ಶೆಟ್ಟಿ, ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಸೇರಿದಂತೆ ಬಹುತೇಕ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದರು. ಸದಾ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಚಿಂತಿಸುವವರು ಮರಣದ ನಂತರವೂ ಬದುಕಿರುತ್ತಾರೆ. ಅಂತಹವರ ಸಾಲಿಗೆ ಕೆಂಪೇಗೌಡರು ಸೇರುತ್ತಾರೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಶುಕ್ರವಾರ ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕೆಂಪೇಗೌಡ ಜಯಂತಿಯನ್ನ ಉದ್ಘಾಟಿಸಿ ಮಾತನಾಡುತ್ತಾ, ಕುಟುಂಬಕ್ಕೆ ಸೀಮಿತವಾಗದೆ ಸಮಾಜಕ್ಕಾಗಿ ಬದುಕಿದಾಗ ಜೀವನ ಸಾರ್ಥಕವಾಗುತ್ತದೆ. ಶೋಷಿತರ ಪರವಾಗಿ ಕೆಲಸ ಮಾಡಿದಾಗ ಬದುಕು ಅರ್ಥಪೂರ್ಣವಾಗುತ್ತದೆ. ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸಲಾರರು. ಅನಾದಿ ಕಾಲದಲ್ಲೇ ವೃತ್ತಿಗೆ ಅನುಗುಣವಾಗಿ ಬಡಾವಣೆಗಳನ್ನು ನಿರ್ಮಿಸುವ ಮೂಲಕ ನವಬೆಂಗಳೂರು ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ ಕೆಂಪೇಗೌಡರನ್ನ ಜನರು ಎಂದಿಗೂ ಮರೆಯಲಾರರು ಎಂದರು. 400 ವರ್ಷಗಳ ಹಿಂದೆ, 450 ವರ್ಷಗಳ ಹಿಂದೆ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಏಕೆಂದ್ರೆ ಒಬ್ಬ ವ್ಯಕ್ತಿಯ 500 ವರ್ಷಗಳ ಕಳೆದರೂ ಕೂಡ ಒಬ್ಬ ವ್ಯಕ್ತಿಯ ಹೆಸರನ್ನ ನಾವು ಇವತ್ತು ನೆನ್ಕೊಳ್ಕೋಬೇಕು ಅಂತ ಹೇಳಿದ್ರೆ, ಅವರು ಮಾಡಿರ್ತಕ್ಕಂಥ ಕೆಲಸ, ಅವರು ಕೊಟ್ಟಿರ್ತಕ್ಕಂಥ ಈ ನಾಡಿನ ಕೊಡುಗೆಯನ್ನು ನಾವು ಸ್ಮರಿಸಬೇಕಾಗುತ್ತೆ. ಇವತ್ತು ನಾನೆಲ್ಲೋ ವಿದೇಶ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ತಾವು ಎಲ್ಲಿಯವರು ಕೇಳಿದಾಗ ನಾವು ಬ್ಯಾಂಗ್ಳೂರು ಅಂತ ಹೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇವತ್ತು ಕಾರಣಕರ್ತ ಯಾರು ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳಬೇಕು, ಅದು ಕೆಂಪೇಗೌಡರು ಅಂತ ಹೇಳಿ ನಾನು ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದ್ರೆ ಬೆಂಗಳೂರಿನಲ್ಲಿ ಸುಮಾರು 1.5 ಕೋಟಿಯಷ್ಟು ಜನಸಂಖ್ಯೆ, ಈ ರಾಜ್ಯದಲ್ಲಿ ಬರ್ತಕ್ಕಂಥ ರೆವಿನ್ಯೂ ಏನಿದೆ ಅದರಲ್ಲಿ 60% ನಮ್ಗೇನಾದ್ರೂ ಕೂಡ ಅದನ್ನು ಕೊಡ್ತಿದ್ರೆ ಬೆಂಗಳೂರು ಅಂತ ಹೇಳಿ. ಮಾಜಿ ಶಾಸಕ HM ವಿಶ್ವನಾಥ್ ಮಾತನಾಡಿ, ಮಹಾನ್ ವ್ಯಕ್ತಿಗಳ ಜೀವನಗಾಥೆಯನ್ನ ಮತ್ತೊಂದು ತಲೆಮಾರಿಗೆ ಕೊಂಡೊಯ್ಯುವ ದೃಷ್ಟಿಯಿಂದ ವರ್ಷಕ್ಕೊಮ್ಮೆ ಮಹಾತ್ಮರ ಜಯಂತಿಗಳನ್ನು ಆಚರಿಸಲಾಗುತ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಮಹನೀಯರ ಆದರ್ಶಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಲಾರಿನಲ್ಲಿ ಡೀಸೆಲ್ ತಗೊಂಡು ಹೋಗುತ್ತೆ, ನಮ್ಮ ಪೊಲೀಸರು ಹೇಳಿದ್ದಾರೆ. ಹಿಡಿತಾನೇ ಇದ್ದಾರೆ, ಅದೇ ಕಳ್ಳು ಅದರದ್ದೇ ಗ್ಯಾಂಗ್ ಹಿಡಿತಾನೇ ಇದೆ, ಮಾಡ್ತಾನೆ ಇದೆ, ಹಿಡಿತಾನೆ ಇದೆ, ಮಾಡ್ತಾನೆ ಇದೆ. ಕೆಂಪೇಗೌಡನ ಆಡಳಿತ ನೀವು ಕೊಡಬೇಕು ಅಂದರೆ ತಲೆ ಹಾಕಬೇಕು. ಒಂದು ತಪ್ಪು ಒಬ್ಬ ಮನುಷ್ಯ ಒಂದ್ಸರಿ ಮಾಡಿದರೆ ಅದು ಅಪರಾಧ ಅಲ್ಲ. ಅದೇ ತಪ್ಪನ್ನ ಮಾಣೇಸ ಮಾಡಿದರೆ ಅಪರಾಧ. ಅಪರಾಧ ಆಗಿದೆ ಯಾವಾಗ ಅಂದರೆ ಒಂದು ತಪ್ಪಿಗಲ್ಲ, ಅದೇ ತಪ್ಪನ್ನು ಮತ್ತೆ ಮಾಡಿದರೆ ಅಪರಾಧ. ನಾನು ನಿಮ್ಮ ಮುಖಾಂತರ ಕೆಂಪೇಗೌಡರನ್ನು ಕಾಣಬೇಕು ಅಂದರೆ ಈ ಥರ ಹೀನಸ್ ಪ್ರಕಾರಗಳು, ಈ ಥರದ ಸಮಸ್ಯೆಗಳನ್ನು ಬುಡಸಹಿತ ಕಿತ್ತು ಹಾಕೋದನ್ನ ಇಲಾಖೆ ಮಾಡಿದರೆ ಕೆಂಪೇಗೌಡ ಜಯಂತಿಗೆ ಗೌರವ ಬರುತ್ತೆ. ಅಷ್ಟೇ.
ಜನರಿಗೂ ಅವರ ವ್ಯಾಪ್ತಿಯೊಳಗಡೆ ಅಷ್ಟೇ, ಅರಣ್ಯ ಇಲಾಖೆಗೂ ಅವರ ವ್ಯಾಪ್ತಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ, ಡಿವೈಎಸ್ಪಿ ಪ್ರಮೋದ್, ತಹಶೀಲ್ದಾರ್ ಅರವಿಂದ್, ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಮರಗತೂರು ಉಮೇಶ್, ಉಪಾಧ್ಯಕ್ಷ ನಂದಿಕೃಪಾರಾಜು, ಪುರಸಭಾಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕವಿತಾ, ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಯಡಿಯೂರು ಮಂಜುನಾಥ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಶಶಿಧರ್ ಉಪಸ್ಥಿತರಿದ್ದರು. ಗ್ರಾಮ ಸಭೆ ಮಾದರಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯನ್ನ ಗ್ರಾಮ ಮಟ್ಟದಲ್ಲಿ ನಡೆಸಿ ಜನರಿಗೆ ಯೋಜನೆಗಳ ಲಾಭ ದೊರಕಿಸಲು ತಾಲೂಕು ಸಮಿತಿ ಕ್ರಮ ವಹಿಸುವಂತೆ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ತಿಳಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಅವರು ಮೈಸೂರು ವಿಭಾಗೀಯ ಮಟ್ಟದಲ್ಲಿ ಬರುವ 8 ಜಿಲ್ಲೆಗಳಲ್ಲಿ ಯೋಜನೆ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನೆ ನಡೆಸಿದ್ದು ತಾಲೂಕು ಮಟ್ಟದಲ್ಲಿ ಪ್ರಗತಿ ಪರಿಶೀಲನೆ ನಡೆದಿದೆ. ಗ್ರಾಮ ಮಟ್ಟದಲ್ಲೂ ಸಭೆ ನಡೆಸಿ ಯೋಜನೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಬೇಕು. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದು ಯೋಜನೆಗಳ ಪ್ರಗತಿ ಕುರಿತು ಮಾಹಿತಿ ಒದಗಿಸಬೇಕು. 3 ತಿಂಗಳಲ್ಲಿ ಈ ಕಾರ್ಯ ನಡೆಸುವಂತೆ ಸೂಚಿಸಿದರು. ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಪ್ರತಿ ಕುಟುಂಬಕ್ಕೆ 5 ವರ್ಷಗಳ ಅವಧಿಯಲ್ಲಿ ರೂ. 3 ಲಕ್ಷದಷ್ಟು ಆರ್ಥಿಕ ನೆರವು ದೊರೆಯುತ್ತಿದ್ದು ಇದು ಜನಸಾಮಾನ್ಯರ ಆರ್ಥಿಕ ಸಬಲೀಕರಣ ಮತ್ತು ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ನೆರವಾಗಿದೆ. ಇಷ್ಟು ದೊಡ್ಡ ಯೋಜನೆ ಕುರಿತು ತಾಲೂಕಿನಲ್ಲಿ ಪ್ರಚಾರ ಫಲಕಗಳನ್ನು ಅಳವಡಿಸದಿರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಪ್ರಮುಖ ಸ್ಥಳಗಳು ಹಾಗೂ ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಫಲಕ ಅಳವಡಿಸಲು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಲೈಸೆನ್ಸ್ ರದ್ದು ಮಾಡ್ಕೊಳ್ಳಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ, ಏನಾದ್ರು ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಡಿ. ನಮ್ದು ರೂಲ್ಸ್, ನಮ್ ರಾಜ್ಯ ಇದು, ನಮ್ ಜನಕ್ಕೆ ನಾವು ಕೊಡ್ತಾ ಇರೋದು ಏನು, ನಮ್ ಸರ್ಕಾರ ಕೊಡ್ತಿರೋದು ಇದು ಸೊಸೈಟಿ ಅವ್ರಿಗೆ ಇದೊಂದು ಅವಕಾಶ. ಬಡವ್ರನ್ನ ಹೊಟ್ಟೆ ತುಂಬಿಸೋಕೆ ಒಂದು ಅವಕಾಶ ಅಲ್ವಾ. ಇವತ್ತು ಯಾಕೆ ನಾವು ನಾಡಗೀತೆಯಲ್ಲಿ ಹೇಳ್ತೀವಿ, ಸರ್ವ ಜನಾಂಗದ ಶಾಂತಿ ಅಂತ ಎಲ್ರಿಗೂ ನಾವು ಒಳ್ಳೇದಾಗಿ ನೋಡ್ಕೋಬೇಕನ್ನೋದಾದ್ರೆ ನಮ್ಮ ಉದ್ದೇಶ, ನಮ್ಮ ಸರ್ಕಾರದ್ದು. ಹಸ್ದವರು ಇರಬಾರ್ದು ಅಂತಾನೆ ಯೋಜನೆ ತಂದಿದ್ದು. ಒಬ್ಬರೇ ಒಬ್ರು ಹಸ್ದು ಮಲಗಬಾರ್ದು ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಯೋಜನೆಯನ್ನ ಮುಖ್ಯಮಂತ್ರಿಗಳು ಅವ್ರು ಕೂಡ ಅನ್ನಭಾಗ್ಯ ಆಗ್ತಂದ್ರು ಅಂತ ಕತೆ, ಅವ್ರದ್ದು ಹಿಂದಿನ ಕತೆ ಹೇಳ್ತಾನೆ ಇರ್ತಾರೆ. ಚಿಕ್ಕವರಿದ್ದಾಗ ಅನ್ನವನ್ನ ಬರೀ ಹಬ್ಬದ ದಿನಗಳಲ್ಲಿ ಮಾಡ್ತಾ ಇದ್ದ ಮನೆಗಳು ನೋಡಿದ್ರು ಅಂತ, ಆ ಕಷ್ಟ ನೋಡಿದ್ದಾರೆ. ಸೊ ಏನೀಗ ಹೇಳಿದ್ರಲ್ಲ ನೀವು 1 kg ಕೊಡ್ಲಿಲ್ಲ, ಭಾರ ತೂಕದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಅದಕ್ಕೆ. ನೀವು ಯಾಕೆ ಜಿಲ್ಲಾ ಮಟ್ಟ ಅಧಿಕಾರಿ ಆಗಿದ್ರಿ? ಸಸ್ಪೆಂಡ್ ಮಾಡಿ. ಈ ಸಂದರ್ಭದಲ್ಲಿ ತಾಲೂಕು ಸಮಿತಿ ಅಧ್ಯಕ್ಷ ಎಚ್.ಪಿ. ಶ್ರೀಧರ್, ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ಶಫೀಕ್ ಅಹಮದ್, ತಹಶೀಲ್ದಾರ್ ಕೆಸಿ ಸೌಮ್ಯ, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಸಕಲೇಶಪುರ ಪಟ್ಟಣದ ಬಹುನಿರೀಕ್ಷಿತ ಪುರಸಭಾ ಯೋಜನಾ ಪ್ರಾಧಿಕಾರದ ರಚನೆಯಿಂದ ಜನಸಾಮಾನ್ಯರಿಗೆ ಹಾಸನಕ್ಕೆ ಅಲೆದಾಡುವ ತೊಂದರೆ ತಪ್ಪಲಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ರಾಮಚಂದ್ರ ತಿಳಿಸಿದರು. ಗುರುವಾರ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 18 ರಿಂದ 20 ವರ್ಷಗಳಿಂದ ಸಾರ್ವಜನಿಕರು ಈ ಪ್ರಾಧಿಕಾರದ ಸ್ಥಾಪನೆಗೆ ಬೇಡಿಕೆ ಇರಿಸಿದ್ದರು. ಇದೀಗ ಅದು ಸಾಕಾರಗೊಂಡಿರುವುದು ಶ್ಲಾಘನೀಯ ಬೆಳವಣಿಗೆಯಾಗಿದೆ. ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಗೆ ಮಳಲಿ, ಹೆಬ್ಸಾಲೆ, ಕೊಲ್ಲಹಳ್ಳಿ, ಹೊಸೂರು ಎಸ್ಟೇಟ್, ಅಸಡ್ಡೆ, ಜನ್ನಾಪುರ, ಮಾಗಡಿ, ಆನೆಮಹಲ್, ದೊಡ್ಡನಾಗರ, ಬೈಕರೆ, ಕೌಡಹಳ್ಳಿ, ಕಡಬನಹಳ್ಳಿ ಸೇರಿದಂತೆ 15 ಗ್ರಾಮಗಳನ್ನು ಸೇರಿಸಲಾಗಿದೆ. ಈ ಮೂಲಕ ನಗರ ಮತ್ತು ಗ್ರಾಮೀಣ ಭಾಗಗಳ ಏಕೋಪಿತ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಈ ಮಹತ್ವದ ಯೋಜನೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್, ಸಂಸದ ಎಸ್ಎಂ ಪಾಟೀಲ್ ಹಾಗೂ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಅವರ ಸಹಕಾರಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದರು. ಈ ಸಕಲೇಶ್ಪುರದಲ್ಲಿ ಒಂದು ಮಹತ್ತರ ಒಂದು ಯೋಜನೆ 18-20 ವರ್ಷದಿಂದ ಆಗದಲ್ಲಿದ್ದುದು ನಮ್ಮ ಮನೆ ನಿನ್ನೆ ಇನ್ನೂ ಇದಾಗಿ ಒಂದು ಪ್ರಾಧಿಕಾರ ರಚನೆ ಇದೆ. ಈ ಪ್ರಾಧಿಕಾರ ರಚನೆ ಆಗದಲ್ಲೇ ನಮ್ಮ ಈ ಸಕಲೇಶ್ಪುರ ಜನತೆ ಎಷ್ಟು ಕಷ್ಟಪಡ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತಿರ್ಬೋದು. ಜನ ಹಾಸನಕ್ಕೆ ಹೋಗೋದು, ಅಲ್ಲಿಂದ ಏನೋ ಆಗೋದು, ಈ ಮುನ್ಸಿಪಾಲ್ಟಿಯಿಂದ ಏನೋ ಮಾಡಿ ಇಲ್ಲ ನಡೀತಾ ಇತ್ತು. ಇದನ್ನು ನಡೆದು ನಾವು ಮತ್ತು ಮುರಳಿ ಮೋಹನ್ ಅವರು ಸತತ 6 ತಿಂಗಳ ಹೋರಾಟದ ಇದರಲ್ಲಿ ಈಗ ನಮಗೆ ಈ ಪ್ರಾಧಿಕಾರ ರಚನೆಯಾಗಿ ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಬಂದು ಇವತ್ತು ಅದರ ಪರವಾಗಿ ನಾವು ಪ್ರೆಸ್ ಮೀಟ್ ಮಾಡ್ತೀವಿ. ಈಗ ಕೇವಲ ಮುನ್ಸಿಪಾಲ್ಟಿ ಒಳಗಡೆ ಒಂದು ಸೀಮಿತವಾಗಿತ್ತು, ಯಾವ ಹಳ್ಳಿ ಅಕ್ಕಪಕ್ಕದ ಹಳ್ಳಿಗಳಿಗೂ ಸೇರ್ಕೊಂಡಿರಲಿಲ್ಲ. ಈಗ 15 ಹಳ್ಳಿಗಳನ್ನ ಸೇರಿಸಿ ಒಂದು ಪ್ರಾಧಿಕಾರ ಮಾಡಿ ಅದಕ್ಕೆ ಆದ ಪ್ರಾಧಿಕಾರಕ್ಕೆ ಈ ಸಂದರ್ಭದಲ್ಲಿ ಬಗರ್ ಹುಕುಂ ಸದಸ್ಯರಾದ ಉಚ್ಚಂಗಿ ಉದಯ್, ಕಲ್ಗಣೆ ಪ್ರಶಾಂತ್, ಮಾಜಿ ಪುರಸಭಾಧ್ಯಕ್ಷ ಮುಫೀಜ್, ಹಿತೈಷಿ ವಿನಯ್, ಹೆನ್ನಾಲಿ ಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಂಸ್ಕಾರ ಇಟ್ಟುಕೊಂಡು ಸದ್ಗುಣಗಳನ್ನು ಬೆಳೆಸಿಕೊಂಡು ನಿಮ್ಮ ಮುಂದಿನ ಜೀವನ ರೂಪಿಸಿಕೊಳ್ಳಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಹಾಡ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ 2024-25ನೇ ಸಾಲಿನಲ್ಲಿ ಪಿಯುಸಿ, ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವುದರಿಂದ ಅವರಿಗೆ ಮತ್ತಷ್ಟು ಉತ್ತೇಜನ
ನೀಡಿದಂತಾಗುತ್ತದೆ ಎಂದರು. ಇದೇ ವೇಳೆ ಪಿಯುಸಿಯ 17 ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯಿತಿಯಿಂದ ತಲಾ 1500 ರು ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಲಾಯಿತು. ಇವತ್ತು ನೀವು ಗುರಿ ಮುಟ್ಟಿದ್ದೀರಾ. ಮತ್ತೆ ಎಸ್ಎಸ್ಎಲ್ಸಿ ಇಲ್ಲಿ ಎಷ್ಟು ಜನ ಪಿಯುಸಿ ಅವರಿದ್ದೀರಾ? ಸೆಕೆಂಡ್ PU ಆಗಿರೋರು ಜನ ಇದ್ದೀರಾ? ಈ ರೀತಿಯ ಪ್ರತಿಭಾ ಪುರಸ್ಕಾರಗಳು ಒಂದು ರೀತಿ ಟಾನಿಕ್ ಇದ್ದಂಗೆ. ನಾವು ಟಾನಿಕ್ ಯಾಕೆ ತಗೊಳ್ತೀವಿ ಹೇಳಿ ಅಲ್ವಾ? ಶಕ್ತಿ ಬರಲಿ, ನಮಗೆ ಏನೆಲ್ಲ ನಮಗೆ ಕಡಿಮೆ ಇದೆಯೋ ಯಾವ ಪೋಷಕಾಂಶಗಳು ಅವೆಲ್ಲ ಸಿಗಲಿ ಅಂತಂದ್ಬಿಟ್ಟು ನಾವು ಟಾನಿಕ್ ಅನ್ನ ತಗೊಳ್ತೀವಿ. ಸೊ ಇದು ನಮಗೆ ಮಾನಸಿಕ ಸ್ಥೈರ್ಯವನ್ನ ಹೆಚ್ಚಿಸಿ ಒಂದು ರೀತಿ ಹೆಮ್ಮೆಯನ್ನ ತರುವಂತಹ ಒಂದು ಕಾರ್ಯ ಇದು. ನಮ್ಮ ಒಂದು ಊರಿನಲ್ಲಿ ಇಂತಹ ಒಂದು ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿದ್ದಾರೆ ಅಂತ. ಮತ್ತೆ ನಾವೇನಾದ್ರೂ ಅಡ್ಡದಾರಿಲಿ ಹೋಗ್ತಾ ಇದ್ರೆ ನನ್ನನ್ನು ಎಲ್ಲರೂ ಗಮನಿಸ್ತಾ ಇದ್ದಾರೆ. ಅವಳು ಹೇಳಿದ್ದು ಲವ್ ಗಿವ್ ಅಂತ ಬಿಡಬೇಡಿ, ಇನ್ನೇನೋ ಮಾಡಬೇಡಿ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ನಲ್ಲ. ಸೊ ಆ ರೀತಿ ದಾರಿ ತಪ್ಪುವಂತಹ ಸಂದರ್ಭದಲ್ಲಿ ನನ್ನನ್ನ ನಮ್ಮ ಇಡೀ ಊರು ಸನ್ಮಾನ ಮಾಡಿದೆ, ನನಗೊಂದು ಗೌರವ ಕೊಟ್ಟಿದೆ, ಅದನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಜವಾಬ್ದಾರಿ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚೆಲುವರಾಜು, ಉಪಾಧ್ಯಕ್ಷೆ ಅಶ್ವಿನಿ, ಸಮಾಜ ಕಲ್ಯಾಣಾಧಿಕಾರಿ ಸಂತೋಷ್ ಕುಮಾರ್, ಪಿಡಿಒ ಲಿಂಗರಾಜು ಸೇರಿದಂತೆ ಹಲವರು ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಗುರುವಾರ ಕಾರವಾರ ಬಸ್ ನಿಲ್ದಾಣ ಮತ್ತು ಶಿವಾಜಿ ಕಾಲೇಜು ಕಾರವಾರದಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಆಚರಿಸಲಾಯಿತು. ಕಾರವಾರ ನಗರದ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಪೊಲೀಸ್ ಕಲ್ಯಾಣ ಮಂಟಪ ಕಾಜುಭಾಗ ಕಾರವಾರದಲ್ಲಿ ಮಾದಕ ದ್ರವ್ಯ ಮುಕ್ತ ಸಮಾಜವನ್ನು ನಿರ್ಮಿಸುವ ಬಗ್ಗೆ ಪ್ರತಿಜ್ಞೆ ಮಾಡಲಾಯಿತು. ಈ ವೇಳೆ ಶ್ರೀಮತಿ ಲಕ್ಷ್ಮೀಪ್ರಿಯಾ ಐಎಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಅಣ್ಣ ತಮ್ಮಂದಿರು ಹೇಗೆ ಬಾಳಬೇಕು ಎಂದು ತೋರಿಸಿಕೊಟ್ಟ ಅಪ್ರತಿಮ ನಾಯಕರು ಕೆಂಪೇಗೌಡರು ಎಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಹಾಲಿ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ತಾಲೂಕು ಆಡಳಿತ ವತಿಯಿಂದ ನಾಡಪ್ರಭು ಕೆಂಪೇಗೌಡರವರ ಜಯಂತಿ ಅಂಗವಾಗಿ ಕೆಂಪೇಗೌಡ ಭಾವಚಿತ್ರ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿ, ಅವರು ಬೆಂಗಳೂರು ನಿರ್ಮಿಸಿ ವಿಶ್ವದ ಗಮನ ಸೆಳೆದ ನಾಡಪ್ರಭು ಕೆಂಪೇಗೌಡರನ್ನ ನಾವೆಲ್ಲರೂ ನೆನಪು ಮಾಡಿಕೊಳ್ಳಬೇಕು ಎಂದರು. ಅತ್ಯಂತ ಗೌರವಪೂರ್ವಕವಾಗಿ ಬೆಂಗಳೂರಿನ ನಿರ್ಮಾತೃ, ದೂರದೃಷ್ಟಿಯ ಹರಿಕಾರ ಮತ್ತು ಸರ್ವ ಜನರು ಒಗ್ಗಟ್ಟಾಗಿ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದ್ರೆ ಹೇಗೆ ಬಾಳಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥ ಮಹಾನ್ ನಾಯಕ, ಈ ರಾಜ್ಯ ಕಂಡಂಥ ಅಪ್ರತಿಮ ವೀರ. ಆ ವಿಚಾರದಲ್ಲಿ ಕೆಂಪೇಗೌಡರನ್ನ ನೆನೆಸೋದು ಅತ್ಯಂತ ಪ್ರಾತಃಸ್ಮರಣೀಯರವರು. ಆ ಕೆಂಪೇಗೌಡರ ಕೊಡುಗೆ ಇವತ್ತಿನ ನಮ್ಮ ರಾಜ್ಯದ ಇಡೀ ವಿಶ್ವದ ಗಮನ ಸೆಳೆದಿರ್ತಕ್ಕಂಥ ಬೆಂಗಳೂರಿನ ನಿರ್ಮಾತೃ, ನಮ್ಮೆಲ್ಲರ ಹೆಮ್ಮೆಯ ಕೆಂಪೇಗೌಡರು. ಆ ಮಹಾನ್ ನಾಯಕನ ಜನ್ಮ ದಿನಾಚರಣೆಯನ್ನು ಮಳವಳ್ಳಿಯಲ್ಲೂ ಕೂಡ ನಾನಿವತ್ತು ಮೆರವಣಿಗೆಗೆ ಚಾಲನೆ ನೀಡಿ. ಈ ವೇಳೆ ತಹಶೀಲ್ದಾರ್ ಲೋಕೇಶ್, ಮನ್ಮೂಲ್ ಉಪಾಧ್ಯಕ್ಷ ಕೃಷ್ಣೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು, ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾಗೇಶ್ ಸೇರಿದಂತೆ ಹಲವರಿದ್ದರು. ಕೇರ್ಪೇಟೆ ತಾಲೂಕಿನ ಹೇಮನಹಳ್ಳಿ ಗ್ರಾಮದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಆಚರಣೆಯಲ್ಲಿ ರಾಜಧಾನಿ ಬೆಂಗಳೂರಿನ ಮೂಲಶಿಲ್ಪಿ ನಾಡಪ್ರಭು ಕೆಂಪೇಗೌಡ ಅವರು ಒಂದು ಸಮುದಾಯಕ್ಕೆ ಸೀಮಿತ ಆದವರಲ್ಲ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೇಮನಹಳ್ಳಿ ಸತೀಶ್ ತಿಳಿಸಿದರು. ಶ್ರೀ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು, ಕೆಂಪೇಗೌಡರು ಕಟ್ಟಿದಂತಹ ರಾಜ್ಯದ ರಾಜಧಾನಿ ಬೆಂಗಳೂರು ಇಂದಿಗೂ ಸರ್ವ ಜನಾಂಗದ ಜನರ ಜೀವನಕ್ಕೆ ನೆರಳು ನೀಡಿದೆ. ಇಲ್ಲಿ ರಾಜ್ಯದವರೇ ಅಲ್ಲದೆ ನೆರೆ ರಾಜ್ಯದ ಲಕ್ಷಾಂತರ ಮಂದಿ ಬದುಕು ಕಟ್ಟಿಕೊಂಡಿದ್ದಾರೆ. ಕೆಂಪೇಗೌಡರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸದೃಢ ಸಮಾಜದ ಬಗ್ಗೆ ಚಿಂತಿಸೋಣ ಎಂದರು. ಅವರು ಒಕ್ಕಲುತನವನ್ನ ಮಾಡಿ ಒಕ್ಕಲಿಗ ಮಗನಾಗಿ ಜನ್ಮ ತಾಳಿ ನಮ್ಮ ಕರ್ನಾಟಕ ರಾಜ್ಯವನ್ನ 516ನೇ ಜಯಂತ್ಯೋತ್ಸವದ ಏನು ಆಚರಿಸ್ತಾ ಇದ್ದೀವಿ ಇವತ್ತು, ಅವ್ರಿಗೆ ನಾವು ಸ್ಮರಣೆಯನ್ನು ಮಾಡ್ಕೋಬೇಕು. ಅವರು ಅಪಾರ ಕೊಡುಗೆಗಳನ್ನ ಕೊಟ್ಟೋಗಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಏನು ಹಿಂದೆ ಬೆಂದಕಾಳೂರು ಅಂತ ಬೆಂಗಳೂರು ಇದ್ದದನ್ನ ಬೆಂಗಳೂರನ್ನ ಮಾಡಿ ನವ ನಿರ್ಮಾಣಕರ್ತರು, ಬೆಂಗಳೂರಿನ ನವ ನಿರ್ಮಾಣಕರ್ತರು ಕೆಂಪೇಗೌಡರು. ಅವರು ಹಲವಾರು ಜನಾನುರಾಗಿಯಾಗಿ ರೈತರಿಗೋಸ್ಕರ ಹಲವಾರು ಕೆರೆಕಟ್ಟೆಗಳನ್ನು ನಿರ್ಮಿಸಿ ಕೆಂಪಾಬುದಿ ಕೆರೆ, ಅಲ್ಸೂರ್ ಕೆರೆ, ಕಿಪ್ಪೋಟಲಿ ಕೆರೆ ಅಂತ ಸುಮಾರು ಹಲವಾರು ಕೆರೆಕಟ್ಟೆಗಳನ್ನು ನಿರ್ಮಿಸಿ ರೈತರಿಗೋಸ್ಕರ ಅಜಾರಾಮರವಾಗಿ ನೆನಪಿನಲ್ಲಿ ಉಳಿದಿದ್ದಾರೆ. ಅದೇ ರೀತಿ ವ್ಯಾಪಾರಸ್ಥರಿಗೋಸ್ಕರ ಬೆಂಗಳೂರಿನ ನಿರ್ಮಾಣ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಜೆ ರಮೇಶ್, ಪ್ರೀತಮ್ ಕುಮಾರ್, ಹೇಮನಹಳ್ಳಿ ಶ್ರೀ ಕೆಂಪೇಗೌಡ ಗೆಳೆಯರ ಬಳಗದ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಜ್ಯೋತಿ ಬೆಳಗಿಸಿ ಹಾಗೂ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿ ಮಾತನಾಡಿದ ಅವರು ನಾಡಪ್ರಭು ಕೆಂಪೇಗೌಡರ ಬಾಲ್ಯ ಜೀವನ ಚರಿತ್ರೆಯನ್ನು ವಿವರಿಸಿದರು. ವಿಶೇಷವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬೃಹತ್ ನಗರ ಪಾಲಿಕೆಯ ಸಚಿವರು ಆಗಿದ್ದ ಬೆಂಗಳೂರಿನ BBMP ಆ ಒಂದು BBMP ಮುಖಾಂತರ ಈ ಒಂದು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಬೆಂಗಳೂರು ನಗರದ ನಗರಸಭೆ ಅಂದರೆ ಕಾರ್ಪೊರೇಟ್ ವಲಯಕ್ಕೆ ಸುಮಾರು 3 ಲಕ್ಷ ಅನುದಾನವನ್ನು ಕೊಡುವಂಥ ತೀರ್ಮಾನವನ್ನು ಕೈಗೊಂಡು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಮತ್ತೊಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇದು ಕೂಡ ತಾಲೂಕು ಮಟ್ಟಕ್ಕೆ ತಲುಪಿಲ್ಲ. ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಮಹೇಶ್, ತಹಶೀಲ್ದಾರ್ ಬಸವರಾಜು, ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ, ಬೆಳ್ಳುಂಡಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಂ ಮಂಜುಳಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿರಸಿ ತಾಲೂಕಿನ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಂಗೀತ ಮತ್ತು ನೃತ್ಯ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಮತ್ತು ಶಿರಸಿ ಎಂಎಲ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಸಂಗೀತ ದಿನಾಚರಣೆ ಆಚರಿಸಲಾಯಿತು. ವಿಶ್ವ ಸಂಗೀತ ದಿನಾಚರಣೆ ಅಂಗವಾಗಿ ನಡೆದ ಸಂಗೀತ ಕಲಿಸಿ ಮತ್ತು ಸಂಸ್ಕೃತ ಉಳಿಸಿ ಅಭಿಯಾನದಲ್ಲಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ಸಂಜೀವ್ ಪೊತ್ತದಾರ್, ಪ್ರೊಫೆಸರ್ ರಾಮಚಂದ್ರ ಬಿ ಹೆಗಡೆ ಹಳದಕೈ ಹಾಗೂ ಖ್ಯಾತ ಸಂಗೀತ ಗುರುಗಳಾದ ಡಾ ಶೈಲಜಾ ಮಂಗಳೂರ್ಕರ್ ಅವರಿಗೆ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಡಿವಿ ಪರಶಿವಮೂರ್ತಿ, ವಿದ್ಯಾವಾಚಕ ವಿದ್ವಾನ್ ಉಮಾಕಾಂತ ಭಟ್, ಗರಕೈ ಪ್ರಾಚಾರ್ಯ ಪ್ರೋಜಿಟಿ ಭಟ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ವಿನೋಬ ನಗರದ 14ನೇ ವಾರ್ಡಿನ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವಂತೆ ವಾರ್ಡಿನ ನಿವಾಸಿಗಳು ಆಗ್ರಹಿಸಿದರು. ಶುಕ್ರವಾರ ಮಾಧ್ಯಮದೊಂದಿಗೆ ಮಾತನಾಡಿದ ಪಟ್ಟಣ ಪಂಚಾಯತ್ ಸದಸ್ಯ ಬಾಲರಾಜ್ ಗಾಳಿ, ವಿನೋಬ ನಗರ ಬಡಾವಣೆಯ 2 ವಾರ್ಡುಗಳು ಆಗಿದ್ದು ಸಾರ್ವಜನಿಕರು ಶೌಚಾಲಯವಿಲ್ಲದೆ ಪರದಾಡುತ್ತಿದ್ದಾರೆ. ಕೆಬಿ ರಸ್ತೆಯ ಪಕ್ಕದಲ್ಲಿರುವ ತಾತ್ಕಾಲಿಕ ಶೌಚಾಲಯವನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಈ ವಿಚಾರವಾಗಿ ಪಟ್ಟಣ ಪಂಚಾಯತ್ಗೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಕೂಡಲೇ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು. ಬಸವರಾಜ್ ರಾಯಡ್ಡಿ ಅವರಿಗೆ ಒಂದು ಮನವಿ ಕೊಟ್ಟಿವಿ. ನಮಗೇನೈತಲ್ಲ ಈ ಫಂಡ್ ಇದು ಕೆಬಿ ಸಂಜೆ ಏನಿದೆಲ್ಲ ಇನ್ನೊಂದು ಸ್ವಲ್ಪ ಅಗಲೀಕರಣ ಮಾಡಿರಿ ಅಂತಂದು ಅದಕ್ಕೋಸ್ಕರವಾಗಿ ಅವರು ಒಂದು ಲೆಟರ್ ಕೊಟ್ಟರು. ನೀವು ಗುಲ್ಬರ್ಗ ಹೋಗಿ ಗುಲ್ಬರ್ಗ ಅನ್ನೋ ಕೊಪ್ಪಳ ಬಳ್ಳಾರಿಗೆ ಹೋಗಿ ನೀವೇನೈತಲ್ಲ ಈ ಲೆಟರ್ ಕೊಟ್ಟರು. ಲೆಟರ್ ಕೊಟ್ಟ ಮೇಲೆ ಏನೈತಲ್ಲ ನಿಮ್ಗೊಂದು ರಿಸೀಪ್ಟ್ ಕೊಡ್ತಾರೆ. ರಿಸೀಪ್ಟ್ ತೊಗೊಂಡು ನಮ್ಗೆ ಹೇಳ್ರಿ ಅಂತ ಹೇಳಿದ್ರು. ಆ ಪ್ರಕಾರ ಏನೈತಲ್ಲ ನಾವು ಕೂಡ ಏನೈತಲ್ಲ ಆ ರಿಸೀಪ್ಟ್ ತೊಗೊಂಬಂದು ಸರ್ಗೂ ಕೊಟ್ಟಿವಿ, ಪಂಚಾಯತ್ಗೂ ಕೊಟ್ಟಿವಿ. ನಂತರ ಇಲ್ಲಿ ಏನೈತಲ್ಲ ಕೆಬಿ ಅವರು ಅವ್ರದ್ದೇ ಆದಂಥ ಒಂದು ಜಾಗದ್ದು ವ್ಯಾಲ್ಯೂಷನ್ ಮಾಡಿ ಪಂಚಾಯತಿಗೆ ಕಳಿಸಿದ್ದಾರೆ. 70 ಲಕ್ಷ ರೂಪಾಯಿ ಅವರೇನೈತೆ ಡಿಮ್ಯಾಂಡ್ ಮಾಡಿ ಕಳಿಸ್ಯಾರ. ಅದಕ್ಕೋಸ್ಕರ ನಾವು ಬಸವರಾಜ್ ರಾಯಡ್ಡಿ ಅವ್ರಿಗೆ ಸಮೇತ ಈ ವಿಷಯ ಮುಗಿಸಿವಿ. ಆದಷ್ಟು ಬೇಗ ಏನೈತಲ್ಲ ನಿಮ್ಗೆ ಅದು ನಾನು ಅಗಲೀಕರಣ ಮಾಡಿ ಕೊಡ್ತೀನಿ ಅಂತಂದು ಹೇಳಿದ್ದಾರೆ ನಾವು. ಹೀಗಾಗಿ ನಮಗೆ ತೊಂದರೆ ಇರೋದಂದ್ರಪ್ಪ ಅಂದರೆ ಸಾರ್ವಜನಿಕ ಶೌಚಾಲಯ ಅದನ್ನ ನಮ್ಗೆ ಶೌಚಾಲಯ ಮಾಡ್ಕೋಬೇಕಂತಂದ್ರೆ ಕಾನ್ಸೆಪ್ಟ್ ಐತಿ. ಬಟ್ ಇಲ್ದ ಭಾಳ ಆಲ್ಮೋಸ್ಟ್ ಎಲ್ಲರಿಗೂ ಶೌಚಾಲಯ ಅದಾವು. ಎಲ್ಲರಿಗೆ ಅದ್ರಲ್ಲಿತ್ರ ಸರ್ಕಾರಲಿತ್ರ ಅದಕ್ಕೆ ಶೌಚಾಲಯ ಕಟ್ಸಕ್ಕೆ ದುಡ್ಡನ್ನ ಐತಿ. ಆದ್ರೆ ಆ ದುಡ್ಡು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಎಲ್ಲರೂ ಯಾರು ಶೌಚಾಲಯ ಇರುತ್ತೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಹೆಣ್ಮಕ್ಳು ಯಾರು ಹೊರಗೆ ಹೋಗ್ಬಾರ್ದು ಅನ್ನೋ ಕಾನ್ಸೆಪ್ಟ್. ಆಮೇಲೆ ನಮ್ಮಲ್ಲಿ ಈಗ ಜಗದ್ದು ಅಭಾವ ಐತಿ. 100 ಜನ ಐತಿ. ಅದು ಸಾರ್ವಜನಿಕರಿಗೆ ಶೌಚಾಲಯಕ್ಕೆ ನಮ್ಮಲ್ಲಿ ಜಾಗ ಇಲ್ಲ. ಅದು ಒಂದು ಅದು ಇರೋದೇ ಅದು ರೋಡ್ನಾಗ ಐತಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಹಾಸನದಲ್ಲಿ ಅರ್ಥಪೂರ್ಣ ಕೆಂಪೇಗೌಡ ಜಯಂತಿ ಆಚರಣೆ. ಕೆಂಪೇಗೌಡರು ಪ್ರಾತಃ ಸ್ಮರಣೀಯರು. ದೇವರು ಕೊಟ್ಟ ಅವಕಾಶವನ್ನ ಸೇವೆಗೆ ಬಳಸಿದ್ರು. ಶಂಭುನಾಥ ಶ್ರೀ ಸೇರಿದಂತೆ ಗಣ್ಯರಿಂದ ಸ್ಮರಣೆ. ಗ್ರಾಮ ಸಭೆ ಮಾದರಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯನ್ನ ಗ್ರಾಮ ಮಟ್ಟದಲ್ಲಿ ನಡೆಸಿ ಜನರಿಗೆ ಯೋಜನೆಗಳ ಲಾಭ ದೊರಕಿಸಲು ತಾಲೂಕು ಸಮಿತಿ ಕ್ರಮ ವಹಿಸಬೇಕು. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಸೂಚನೆ. ಗುಂಡಿ ಬಿದ್ದ ರಸ್ತೆಗಳು ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು, ಜನಪ್ರತಿನಿಧಿಗಳು. ರಸ್ತೆ ಮಧ್ಯೆ ಬಾಳೆಗಿಡ ಹಾಗೂ ಸಸಿ ನೆಟ್ಟು ಧಿಕ್ಕಾರ ಕೂಗಿದ ಚಿನ್ನಹಳ್ಳಿ ಗ್ರಾಮಸ್ಥರು. ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.